ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೇಘನ ಕುಕ್ಕಿಂಗ್ ಬ್ಲಾಗ್. ಇವತ್ತೊಂದು ಸ್ವೀಟ್ ಮಾಡೋದು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಯಾವುದು ಅಂದರೆ ಸಿಂಪಲಾಗಿ ಮಾಡೋ ಅಂಥ ಒಂದು ಗುಲಾಬ್ ಜಾಮೂನು. ಅದರಲ್ಲಿ ನಾನು MTR ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಅದರಲ್ಲಿ 2 ಕಪ್ಪು ಸಕ್ಕರೆ, 1 ಕಪ್ ಹಾಲು ತೊಗೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಬೇಕಾಗಿರೋಂಥದ್ದು ಏನು ಅಂದರೆ ಏಲಕ್ಕಿ. ತುಂಬ ಟೇಸ್ಟ್ ಕೊಡೋದೇ ಏಲಕ್ಕಿ. ನೀವು ಯಾವುದೇ ಸ್ವೀಟ್ಗೆ ಹಾಕಿದ್ರೂ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಅದಾದಮೇಲೆ 1 ಕಪ್ಪಲ್ಲಿ ನಾನು ಹಳದಿಯಾಗಿ ತೊಗೊತಿದ್ದೀನಿ. ಆಮೇಲೆ ಒಂದು ಪಾತ್ರೆ ಇಟ್ಕೊಂಡು ನಾನು ಅದಕ್ಕೆ ಸಕ್ಕರೆ ಹಾಕ್ಕೊತಾ ಇದ್ದೀನಿ. 2 ಕಪ್ಪು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಅದೇ ಅಳತೆಯಲ್ಲಿ ಮತ್ತೆ ನಾನು ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕರಗಿಸ್ಕೋಬೇಕಾಗುತ್ತೆ. ಅಲ್ಲಿಗಂಟ ನಾನು ಒಂದು ಕುಟಾಣಿಯಲ್ಲಿ ಏಲಕ್ಕಿ 10ರಿಂದ 11 ಕುಟಾಣಿಯಲ್ಲಿ ನಾನು ಚೆನ್ನಾಗಿ ಅದನ್ನು ಪೌಡರ್ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಲೈಟಾಗಿ ಪೌಡ್ರ್ ಮಾಡ್ಕೊಬೇಕು, ತುಂಬ ಸಾಫ್ಟಾಗಿ ಮಾಡ್ಕೊಳ್ಳೋದೇನು ಬೇಡ. ಇಷ್ಟು ಕುಟ್ಕೊಂಡಾದಮೇಲೆ ನೆಕ್ಸ್ಟು ಅದು ಸಕ್ಕರೆ ಕರಗ್ತಿದೆಯಾ ಅಂತ ನೋಡ್ಕೊಂಡು ಚೆಕ್ ಮಾಡ್ಕೊಬೇಕು. ಜಸ್ಟ್ ಕರಗಿದ್ರೆ ಸಾಕು, ಪಾಕ ಮಾಡ್ಕೊಳ್ಳೋ ಅಂಥದ್ದು ಏನಿಲ್ಲ. ಹಾಗೆ ಕೈ ಬಿಡ್ದಂಗೆ ಹಂಗೆ ಅಲ್ಲಾಡಿಸ್ತಾ ಇರಬೇಕು, ಇಲ್ಲಾಂದರೆ ಅದು ಕಚ್ಕೊಂಡ್ಬಿಡುತ್ತೆ ಪಾತ್ರೆಗೇ. ನೋಡಿ ಎಲ್ಲ ಕರಗಿದೆ ಸಕ್ಕರೆ. ಅದಾದಮೇಲೆ ನಾನು ಏಲಕ್ಕಿ ಹಾಕ್ಕೊತಾ ಇದ್ದೀನಿ, ಅದರಲ್ಲೇ ಕುದಿಸ್ಕೊತಾ ಇದ್ದೀನಿ ಫ್ಲೇವರ್ ಬರೋದಕ್ಕೆ. ಆಮೇಲೆ 1 ಕಪ್ಪು ಅಳತೆಯಲ್ಲಿ ನಾನು ತೊಗೊಂಡಿದ್ದೆ ಜಾಮೂನ್ ಹಿಟ್ಟು, ಅದು ನಾನು ಪ್ಯಾಕೆಟಲ್ಲೇ ತೊಗೊಂಡಿರೋದು. ಅದಾದಮೇಲೆ ಸ್ವಲ್ಪ ಲೈಟಾಗಿ ಹಾಲು ಹಾಕ್ಕೊಬೇಕು. ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಬೇಕು, ಚೆನ್ನಾಗಿ ಬರುತ್ತೆ. ಆವಾಗ ಒಂದೇ ಸಲ ಹಾಕ್ಬಿಟ್ರೆ ನಿಮಗೆ ಗೊತ್ತಾಗಲ್ಲ ಅಳತೆ ಅದು ಹೇಗೆ ಮಾಡ್ಕೊಬೇಕು ಅಂತ. ಅದರಿಂದ ನಾನು ಸ್ವಲ್ಪನೇ ಹಾಲು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ ನಾನು ಯಾವ ರೀತಿ ಕಲಿಸ್ತಾ ಇದ್ದೀನೋ ಆ ರೀತಿ ಕಲಿಸ್ಕೊಬೇಕು. ತುಂಬ ಸಾಫ್ಟಾಗಿ ಸ್ವಲ್ಪ ತೆಳುವಾಗಿಯೇ ಕಲಿಸ್ಕೊಬೇಕು, ಯಾಕಂದರೆ ಅದು ನೆನೆಸಿಟ್ಟಾಗ ಗಟ್ಟಿ ಆಗಿಬಿಡುತ್ತೆ. ನೋಡಿ ಇಷ್ಟು ಕಲಿಸ್ಕೊಂಡ್ರೆ ಸಾಕು. ನಾನು ಅದ್ರ ಮೇಲೆ ಸ್ವಲ್ಪ ಲೈಟಾಗಿ ತುಪ್ಪ ಹಾಕ್ಬಿಟ್ಟು ಒಂದು 20 ನಿಮಿಷ ನಾನು ಕ್ಲೋಸ್ ಮಾಡಿ ಎತ್ತಿಕ್ತಾ ಇದ್ದೀನಿ. ಅದು ನೆನಿಬೇಕು ಚೆನ್ನಾಗಿ. ನೆನೆದ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಜಾಮೂನು, ಅದರಿಂದ ನಾನು ಎತ್ತಿಕ್ಕೊತಾ ಇದ್ದೀನಿ. ಅದಾದಮೇಲೆ ಮತ್ತೆ ನಾನು ಉಂಡೆ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಒಂದು ಸ್ವಲ್ಪ ಲೈಟಾಗಿ ಕೈಗೆ ಕೂಡ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಸಾಫ್ಟಾಗಿ ಉಂಡೆಗಳನ್ನ ಮಾಡ್ಕೊತಾ ಇದ್ದೀನಿ. ನೋಡಿ ಇದನ್ನು ಹೆಂಗೆ ಮಾಡ್ಕೊಳ್ಳೋದು ಅಂತಂದರೆ ಫುಲ್ಲು ಕೈನ ಪ್ರೆಸ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಉಂಡೆ ಮಾಡಬೇಕಾಗುತ್ತೆ. ಯಾಕಂತ ಅಂದರೆ ಎಣ್ಣೆಗೆ ಬಿಟ್ಟಾಗ ಒಡೆದೋಗ್ಬಾರ್ದು, ಪಾಕಗೆ ಹಾಕಿದಾಗಲೂ ಕೂಡ ಒಡೆದೋಗ್ಬಿಡುತ್ತೆ. ಕೆಲವೊಂದು ಜಾಮೂನುಗಳೆಲ್ಲ ಹಾಗೆ ಒಡೆದೋಗ್ಬಿಡುತ್ತೆ. ಅದರಿಂದ ಚೆನ್ನಾಗಿ ಅದನ್ನು ಪ್ರೆಸ್ ಮಾಡಿ ಉಂಡೆ ಮಾಡಬೇಕು. ಎಲ್ಲ ಕೂಡ ಹಾಗೆ ಮಾಡ್ಕೊಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಆ ರೀತಿಲಿ ಉಂಡೆ ಮಾಡ್ಕೊಬೇಕು. ಮಾಡಿಕೊಂಡ್ರೆ ಪಾಕದಲ್ಲಿ ಹಾಕಿದಾಗ ಯಾವುದು ಕೂಡ ಒಂದು ಉಂಡೆ ಕೂಡ ಒಡೆದೋಗಲ್ಲ. ಆಮೇಲೆ ಇಷ್ಟು ಚಿಕ್ಕದಾಗಿ ಉಂಡೆ ಮಾಡ್ಕೊಬೇಕು. ಯಾಕಂತ ಅಂದರೆ ಅದು ಪಾಕದಲ್ಲಿ ಹಾಕಿದಾಗ ಫುಲ್ಲು ಅದು ದಪ್ಪ ಆಗಿಬಿಡುತ್ತೆ. ಅದರಿಂದ ಆಮೇಲೆ ತಿನ್ನೋಕ್ಕೂ ಕೂಡ ಅಷ್ಟು ಚೆನ್ನಾಗಿರಲ್ಲ ಪಾಕದಲ್ಲೆಲ್ಲ ಹಾಗೆ ಒಡೆದೋಗ್ಬಿಟ್ರೆ. ಅದಾದಮೇಲೆ ನಾನು ಒಂದು ಪ್ಯಾನಾಗಿ ಇಟ್ಕೊಂಡು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅದರಲ್ಲಿ ಫಸ್ಟು ನಾನು 1 ಉಂಡೆ ಹಾಕ್ಕೊತಾ ಇದ್ದೀನಿ. ಯಾಕಂತ ಅಂದರೆ ಅದು ಸ್ವಲ್ಪ ಲೈಟಾಗಿ ಕಾದಿರುತ್ತಲ್ಲ, ಫಸ್ಟು 1 ಉಂಡೆ ಹಾಕ್ಕೊಳ್ಳೋದ್ರಿಂದ ಅದು ಬೇಗ ಬೆಂದಿರಲ್ಲ, ಒಳಗಡೆಲ್ಲ ಹಾಗೆ ಹಸಿಟಾಗಿರುತ್ತೆ. ಆಮೇಲೆ ಅದನ್ನು ಒಂದು ಬೇಯಿಸಾದ್ಮೇಲೆ ಎಲ್ಲ ಹಾಕ್ಕೊತೀನಿ. ಆವಾಗ ಎಲ್ಲ ಕೂಡ ಚೆನ್ನಾಗಿ ಬೇಯುತ್ತೆ, ಒಳಗಡೆಗೆಲ್ಲ ಬೆಂದ್ಕೊಳ್ಳುತ್ತೆ. ಅದರಿಂದ ಫಸ್ಟು 1 ಉಂಡೆ ಮಾತ್ರ ಹಾಕ್ಕೊಂಡಿದ್ದೀನಿ. ಯಾವುದೇ ನೀವು ಎಣ್ಣೆಲಿ ಮಾಡಿದ್ರೂ ಕೂಡ ಅದಾಗೇನೆ ಸ್ವಲ್ಪ ಒಂದು ಹಾಕ್ಕೊಂಡಾದ್ಮೇಲೆ ಮತ್ತೆ ನೆಕ್ಸ್ಟ್ ಬೇರೆ ಎಲ್ಲನೂ ಹಾಕ್ಕೊಳ್ಳಿ, ಆವಾಗ ಚೆನ್ನಾಗಿ ಬೇಯುತ್ತೆ. ಅದಾದಮೇಲೆ ನೋಡಿ ಎಲ್ಲ ಒಂದೊಂದೇ ಉಂಡೆ ಹಾಕ್ಕೊತಾ ಇದ್ದೀನಿ ನಾನು. ನೋಡಿ ಆಗಲೇ ಕಲರ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗಿದ್ದೆ. ತುಂಬ ಚೆನ್ನಾಗಿ ಒಂದು ಸ್ವೀಟು ಬೇಗ ರೆಡಿ ಆಗೋದಂದರೆ ಗುಲಾಬ್ ಜಾಮೂನೇ. ಎಲ್ಲರೂ ತುಂಬ ಇಷ್ಟಪಡ್ತಾರೆ, ಬೇಗ ಮಾಡ್ಕೊಬೋದು. ಎಲ್ಲ ಇದೇ ರೀತಿಯೇ ಮಾಡ್ಕೊಬೇಕು. ನೋಡಿ ಹಾಗೆ ಎಲ್ಲ ಎಷ್ಟು ಕಲರ್ ಚೇಂಜ್ ಆಗಿ ಎಷ್ಟು ಚೆನ್ನಾಗಿ ಇಲ್ಲೇ ಕಾಣಿಸ್ತಿದೆ ಅಂತ. ಹಾಗೆ ಎಲ್ಲ ಕಲರ್ ಸ್ವಲ್ಪ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ರೆ ಸೀದೋಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಆವಾಗ ಸ್ವಲ್ಪ ಲೈಟಾಗೇ ಬ್ರೌನ್ ಆಗಿ ಒಂದು ಕಲರ್ ಬರುತ್ತೆ. ಅವಾಗ ನಿಮಗೆ ಗೊತ್ತಾಗುತ್ತೆ ಅದು ಎಣ್ಣೆಲಿ ಹಾಕಿದಾಗ ಯಾವ ಕಲರ್ ಬಂದಾಗ ತೆಗಿಬೇಕು ಅಂತ. ನೋಡಿ ಈ ಕಲರ್ ಬಂದರೆ ಸಾಕು. ನೋಡಿ ಯಾವ ಜಾಮೂನು ಕೂಡ ಒಡೆದೋಗಿಲ್ಲ, ಎಣ್ಣೆಗೆ ಹಾಕಿದಾಗಲೂ ಒಡೆದೋಗಿಲ್ಲ. ಮತ್ತು ಇದೇ ರೀತಿಯೇ ನಾನು ಎಲ್ಲ ಉಂಡೆಗಳನ್ನೂ ಹಂಗೆ ಹಾಕ್ಕೊತಾ ಇದ್ದೀನಿ. ಒಂದೇ ಸಲ ಹಾಕ್ಕೊಂಡ್ರೆ ಎಲ್ಲ ಒಂದೇ ಲೆವೆಲ್ಗೆ ಬೇಯುತ್ತೆ. ನೋಡಿ ಕಲರ್ ಒಂದೇ ಲೆವೆಲಲ್ಲೇ ಚೇಂಜ್ ಆಗ್ತಿದೆ, ನೋಡ್ತಿದ್ರೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಇದೇ ರೀತಿಲೇ ಎಲ್ಲನೂ ಮಾಡ್ಕೊಂಡಿದ್ದಾಯಿತು. ಒಂದು ಪ್ಲೇಟಿಗೆ ಎತ್ತಿಕ್ಕೊಂಡಿದ್ದೀನಿ ಫಸ್ಟೇ ಸಪ್ರೇಟಾಗಿ, ಯಾಕಂದರೆ ಸ್ವಲ್ಪ ಪಾಕ ಆರಬೇಕು. ಅದರಿಂದ ನೋಡಿ ಒಳಗಡೆ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಅದು ಪಾಕದಲ್ಲಿ ಹಾಕಿ ಒಂದು 20 ನಿಮಿಷ ನೆನೆಸಿಟ್ಟಾಗ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ ಪಾಕದಲ್ಲಿ ಹಾಕ್ಬಿಟ್ಟು ನಾನು ಬಿಡ್ತಾಯಿದ್ದೀನಿ. ನೋಡಿ ಪಾಕದಲ್ಲಿ ಹಾಕಿದಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ನೀವೇ ನೋಡ್ತಾ ಇದ್ದೀರಲ್ಲ. 20 ನಿಮಿಷ ಬಿಟ್ಟು ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ದಪ್ಪ ಆಗಿದೆ ಅಂತ. ಅವಲೇ ನಾನು ತೋರಿಸಿದ್ದಕ್ಕೂ ಫಸ್ಟ್ ಸ್ಟಾರ್ಟಿಂಗಲ್ಲಿ ಪಾಕದಲ್ಲಿ ಹಾಕಿದ್ದಾಗ 20 ನಿಮಿಷ ಆದಮೇಲೆ ಪಾಕದಲ್ಲಿಂದ ತೆಗೆದಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.
ತುಂಬ ಸ್ವೀಟು ರುಚಿಯಾಗಿ ಇರುತ್ತೆ ಅಂತ ಅಂದರೆ ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ ಮನೇಲಿ ಹೆಂಗೆ ಬಂದಿದೆ ಅಂತ ತಿಳಿಸಿ ನಂಗೆ ಕಮೆಂಟ್ ಬಾಕ್ಸಲ್ಲಿ. ನೀವು ಟ್ರೈ ಮಾಡಿ. ನೆಕ್ಸ್ಟ್ ಸ್ವೀಟ್ ಯಾವ್ದಾರು ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಸ್ಪಂಜಾಗಿ ಸಾಫ್ಟಾಗಿ ಇದೆ ಅಂತ. ನಾನೊಂದು ತೆಗ್ದು ಕೂಡ ತೋರಿಸ್ತೀನಿ ನೋಡಿ ನಿಮಗೆ ಯಾವ ರೀತಿಲಿದೆ ಅಂತ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.